ನಟಿ ಮತ್ತು ರೀಲ್ ಸ್ಟಾರ್ ಎಂದು ಗುರುತಿಸಿಕೊಂಡಂತ ಸೋನು ಗೌಡ ಅವರು ಬಾಲಕಿಯನ್ನ ಅಕ್ರಮವಾಗಿ ದತ್ತು ಪಡೆದಿದ್ದಾರೆ ಅನ್ನುವಂಥ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇದೆ ಅಂತ ಹೇಳ್ಬೋದು. ಇವತ್ತು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಕಾಚಾಪುರ್ ಅನ್ನುವಂಥ ಗ್ರಾಮಕ್ಕೆ ಸೋನು ಗೌಡ ಅವರನ್ನ ಬೆಂಗಳೂರಿನ ಬ್ಯಾಡ್ರೈನ್ ಪೊಲೀಸರು ಕರ್ಕೊಂಡು ಬಂದು ಸ್ಥಳ ಮಹಜರ್ ನಡೆಸಿದ್ರು. ಈ ಒಂದು ಪ್ರಕರಣದಿಂದಾಗಿ ಇಡೀ ಕಾಚಾಪುರ್ ಗ್ರಾಮಸ್ಥರು ಎಲ್ಲರೂ ಕೂಡ ಆತಂಕಗೊಂಡಿದ್ದಾರೆ. ಬಾಲಕಿಯನ್ನ ಕರ್ಕೊಂಡು ಹೋದಂಥ ನಟಿ ಸೋನು ಗೌಡ ಅವರು ನಮ್ಮೂರು ಗ್ರಾಮಸ್ಥರ ಜೊತೆ ಮಾತನಾಡಬೇಕಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ನೀವೇನು ನೋಡ್ತಾ ಇದ್ದೀರಲ್ಲ, ನಾವಿವತ್ತು ಮಸ್ಕಿ ತಾಲೂಕಿನ ಕಾಚಾಪುರ್ ಗ್ರಾಮದಲ್ಲಿದ್ದೇವೆ. ಈ ಒಂದು ಗ್ರಾಮ ಚಿಕ್ಕ ಗ್ರಾಮ. ಈ ಗ್ರಾಮದಲ್ಲಿ ಪೊಲೀಸರು ಬಂದರೆ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಭಯ ಪಡುವಂಥ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಬೆಂಗಳೂರಿನ ಬ್ಯಾಡ್ರೈನ್ ಪೊಲೀಸರು ತನಿಖೆ ನೆಪದಲ್ಲಿ ಸ್ಥಳ ಮಹಜರ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಟಿ ಸೋನು ಗೌಡ ಅವ್ರನ್ನ ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬಂದು ಬಾಲಕಿಯನ್ನ ದತ್ತು ಪಡೀಲಿಕ್ಕೆ ಅಕ್ರಮವಾಗಿ ದತ್ತು ಪಡೆದಿದ್ದಾರೆ ಅನ್ನುವಂಥದ್ದು, ಯಾವ ಮನೆಯಿಂದ ಬಾಲಕಿಯನ್ನ ಸೋನು ಗೌಡ ಅವರು ಕರ್ಕೊಂಡು ಹೋಗಿದ್ರು ಆ ಮನೆಗೆ ಸೋನು ಗೌಡ ಅವ್ರನ್ನ ಕರ್ಕೊಂಡು ಬಂದಿದ್ರು. ಕರ್ಕೊಂಡು ಬಂದು ಇಲ್ಲಿ ಗ್ರಾಮಸ್ಥರು ಎಲ್ಲರೂ ಕೂಡ ನೆರೆದಿದ್ರು. ಬೆಂಗಳೂರಿನ ಪೊಲೀಸರು ಅವ್ರ ಚಿಕ್ಕಪ್ಪ ಮತ್ತು ಸಂಬಂಧಿಕರನ್ನ ಮಾತನಾಡಿಸ್ತಾರೆ. ಮಾತನಾಡಿಸಿ ಯಾವಾಗ ಕರ್ಕೊಂಡು ಹೋಗಿದ್ರು, ಏನು ಎತ್ತ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈ ಒಂದು ರೀಲ್ ಸ್ಟಾರ್ ಸೋನು ಗೌಡ ಅವರು ಮಗುವಿಗೆ ಆಗಾಗ ಮಾತಾಡಿಸ್ತಿದ್ರು. ಮತ್ತು ಈ ಒಂದು ಏನು ಕಾಚಾಪುರ್ ಗ್ರಾಮದ ದಂಪತಿಗಳು ಬೆಂಗಳೂರಿನ ಸೋನು ಗೌಡ ಅವರ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ವಾಸವಾಗ್ತಾರೆ. ಕೂಲಿ ಕೆಲಸಕ್ಕೆ ಹೋದಾಗ ಬಾಲಕಿ ಜೊತೆ ಸೋನು ಗೌಡ ಅವರು ಒಡನಾಟವನ್ನು ಹೊಂದಿರ್ತಾರೆ. ಬಾಲಕಿ ಜೊತೆ ಮಾತುಕತೆ ಮಾಡಿರ್ತಾರೆ. ಹೀಗೆ ಇಬ್ಬರ ಮಧ್ಯೆ ಸ್ನೇಹ ಬೆಳೆದು ಅವರು ಸುಮಾರು ಸಲುಗೆ ಹೆಚ್ಚಾಗಿ ಬೆಳೀತದೆ. ಆಗಾಗ ಬಾಲಕಿ ಪೋಷಕರಿಗೂ ಕೂಡ ಸೋನು ಗೌಡ ಅವರು ಕರ್ಕೊಂಡು ಹೋಗೋದು ಮಾಡ್ತಾ ಇರ್ತಾರೆ. ಹೀಗಾಗಿ ಮೊನ್ನೆ ಕಳೆದ 20 ದಿನಗಳ ಹಿಂದಷ್ಟೇ ಮಂತ್ರಾಲಯಕ್ಕೆ ಬಂದಂಥ ಸೋನು ಗೌಡ ಅವರು ಕಾಚಾಪುರ್ ಗ್ರಾಮಕ್ಕೆ ಬಂದು ಮಧ್ಯರಾತ್ರಿ ಮಲಗಿರುವಂಥ ಬಾಲಕಿಯನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಈ ಒಂದು ರೀಲ್ಸ್ಗಳು ಮಾಡೋದು ಮತ್ತು ಪೋಷಕರಿಗೆ ಹಣವನ್ನು ನೀಡ್ತೀನಿ, ಮಗು ದತ್ತು ಪಡೆದಿದ್ದೀನಿ ಅನ್ನುವಂಥ ಮಾತುಗಳು ಹೇಳಿದ್ರಿಂದ ಸೋನು ಗೌಡ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಈಗ ಮಾರ್ಚ್ 25ರವರೆಗೂ ಸೋನು ಗೌಡ ಅವ್ರನ್ನ ಬ್ಯಾಡ್ರೈನ್ ಪೊಲೀಸರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಕಾಚಾಪುರ್ ಗ್ರಾಮಕ್ಕೆ ಆಗಮಿಸಿ ಸೋನು ಗೌಡ ಅವರನ್ನ ಸ್ಥಳ ಮಹಜರ್ ನಡೆಸಿದ್ರು. ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ಮೂರಿನ ಬಾಲಕಿ ಒಬ್ಬಳನ್ನ ಸೋನು ಗೌಡ ಅನ್ನೋರು ದತ್ತು ಪಡೆದಿದ್ರಂತ, ನಿಜಾನಾ ಸರ್? ಸರ್, ದತ್ತು ಎಂಬುದು ವಿಚಾರ ಇಲ್ಲ. ಅವರು ಪರಿಚಯ ಆಗಿತ್ತು, ಅವ್ರು ಕರ್ಕೊಂಡೋಗ್ಯಾರ. ದತ್ತು ವಿಚಾರ ನಮಗೆ ಇಲ್ಲಿ ನಮ್ಮೂರಿಗೆ ಯಾರು ಗೊತ್ತೇ ಇಲ್ಲ. ಅದು ರಾತ್ರಿ ಆಕಿ ನಮ್ಗೆ ಬೇಕಾಗ್ಯದ ಹುಡುಗಿ ನಾನು ತಲ್ಲಿರ್ತಾಳೆ ಪಕ್ಕದಾಗ ಇರ್ತಾಳೆ ಅಂತ ಕರ್ಕೊಂಡು ಹೋಗ್ಯಾರ. ಸಾಲಿ ಹೊಸ್ನಂತ ಹೇಳಿದ್ಲು. ಆಮೇಲೆ ಈ ರೀತಿ ಮಾಡ್ತಾರೆ ಮತ್ತೆ ಯಾರಿಗೆ ಮಾಹಿತಿ ಇಲ್ಲ ಇಲ್ಲಿ. ಇದು ಎಲ್ಲ ಸುಳ್ಳ ಏನು ಅಂದ್ರೆ ರಾತ್ರಿ ಕರ್ಕೊಂಡು ಹೋದಕ್ಕೆ ಸ್ವಲ್ಪ ಮಾತಾಡ್ಬೇಕಂತಂದು ಇದು ಕಾರನ್ನ ಸ್ವಲ್ಪ ತಡೆ ಮಾಡ್ಬೇಕಂತ ಇತ್ತು. ಆದ್ರೂ ಅವ್ರು ಯಾರು ಕಾರ್ ತಬ್ಬಿಲ್ಲ, ಆಕಿನೂ ಏನು ಮಾತಾಡಿಲ್ಲ, ಸುಮ್ಮನೆ ಹೋದ್ರು. ಅಲ್ಲ, ಈಗ ಅವ್ರಿಗೆ ದುಡ್ಡು ಕೊಟ್ಟು ಆ ಮಗುವನ್ನ ದತ್ತು ಪಡೆದಿದ್ದಾರಂತಲ್ಲ, ನಿಜಾನಾ? ನಿಜ ಅಲ್ರಿ ಸರ್, ನಿಜ ಅಲ್ಲ. ರೊಕ್ಕನ ಕೊಟ್ಟಿಲ್ಲ, ಏನಿಲ್ಲ. ಅವರು ಅಪಾರ್ಟ್ಮೆಂಟ್ ಬಗಲಾಗ ಬಾಜಿ ಇವ್ರು ದುಡಿಯೋಕೆ ಹೋದಂಥವ್ರು ನಮ್ಮೂರವರು ಮುದ್ದಪ್ಪ ಆ್ಯಂಡ್ ರಾಜೇಶ್ವರಿ. ಅವ್ರು ದುಡಿಯೋಕೆ ಹೋದ್ರೆ ಆ ಪಕ್ಕದಾಗ ಅವ್ರು ಬಿಸ್ಕಿಟು ಕೊಟ್ಟು ಆ ಹುಡುಗಿನ ಸ್ವಲ್ಪ ಬೇಕು ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಳೆ ಅಂತಂದು ಇಟ್ಕೊಂಡಾಳ್ರಿ, ಅಷ್ಟೇ, ಏನಿಲ್ಲ. ಈಗ ಸೋನು ಗೌಡ ಏನಿದ್ದಾಳೋ ಅವರು ಆ ಬಾಲಕಿ ಜೊತೆ ರೀಲ್ಸ್ ಮಾಡಿ ಅದರಲ್ಲಿ ಲೈಕ್ಸ್ ಬಂದಿದ್ದು, ಅದ ದುಡ್ಡನ್ನ ತಂದು ಪೋಷಕರಿಗೆ ಕೊಡ್ತಿದ್ರಂತ, ನಿಜಾನಾ? ಸುಳ್ಳ ರೀ, ಇದೆಲ್ಲ ಸುಳ್ಳ. ಅವ್ರು ಏನು ಹೇಳಿದ್ರಿ, ನಾನು ಮಗನ ಸಾಲಿಗೆ ಸ್ವಲ್ಪ ನಿಮ್ಮಲ್ಲಿ ಆದ್ರೆ ಸುಮ್ಮನೆ ಇದಾಗುತ್ತೆ ಸಾಲಿಗೆ ಅಂತ ಹೇಳಿದ್ರು. ಏನು ಸುಳ್ಳ್ರಿ ಅದೆಲ್ಲ, ದತ್ತಕ್ಕೆ ತಗೊಂಡಿದ್ದು ಸುಳ್ಳ್ರಿ. ಅಲ್ಲ, ಮಧ್ಯರಾತ್ರಿ ಬಂದು ನಿಮ್ಮ ಊರ್ದು ಒಂದು ಹುಡುಗಿನ ಯಾರೋ ಒಬ್ರು ಬೆಂಗಳೂರವ್ರು ಬಂದು ಕರ್ಕೊಂಡು ಹೋಗ್ತಾರಂದ್ರೆ ಅದು ಹೆಂಗೆ ಕಳಿಸ್ತೀರಿ ನೀವು? ಅವ್ರು ಅಲ್ಲೇ ಇದ್ರಿ, ಫಸ್ಟಿಗೆ ಪರಿಚಯ ಇದ್ಲ ಆ ಹುಡುಗಿ, ಅದಕ್ಕೆ ಕರ್ಕೊಂಡು ಹೋದ್ರಿ. ಆಕಿ ಕೈಲಿ ಇರಕ್ಕಾಗಿಲ್ಲ ಅಂತ ಆ ಹುಡುಗಿನ ಬಿಟ್ಟು ಕರ್ಕೊಂಡು ಹೋಗ್ರಿ. 4 ದಿನ ಬಿಟ್ಟು ಕಳಿಸ್ತಂತ ಹೇಳಿ ಆ ಸ್ಕೂಲಿಗೆ ಕಳಿಸ್ತಂತ ಕೂಡ ಹೇಳ್ಯಾರ್ರಿ. ಅದಕ್ಕೆ ಬಂದು ಮತ್ತೆ ಕಳಿಸ್ತಂತ ಹೇಳ್ರಿ. ಅದು ಯಾರು ಸುಳ್ಳು ನ್ಯೂಸ್ ಕ್ರಿಯೇಟ್ ಮಾಡ್ರಿ. ಈಗ ಬಾಲಕಿ ಕರ್ಕೊಂಡು ಹೋಗಿದ್ರಲ್ರಿ ಯಜಮಾನ್ರೆ, ಕಳಿಸಿದ್ರ 4 ದಿನ ಆದ್ಮೇಲೆ, ಈಗ 20 ದಿನ ಆಯ್ತು ಬಾಲಕಿ ಕರ್ಕೊಂಡೋಗಿ. ಅಷ್ಟು ಗೊತ್ತಿಲ್ರಿ. ಪ್ರೀತಿಯಾಗ ಅವು ಅಮ್ಮ ಕರ್ಕೊಂಡು ಹೋಗ್ಯಾರ್ರಿ. ನಮ್ಮ ಮನಸ್ಸು ಬರಲ್ಲ ಅಂದು ಸ್ವಲ್ಪ 4 ದಿನ ಇರಲಿ ಅಂತಂದು ರಾತ್ರಿ 12 ಗಂಟೆಗೆ ಕರ್ಕೊಂಡು ಹೋಗ್ರಿ. ಅಷ್ಟೇ, ಮತ್ತೇನು ಹಿಂಗೆ ಇದಾತಂತ ಇದಾಗಿಲ್ರಿ. ಈಗ ಏನಾಗ್ಬೇಕಂತೀರಿ ನೀವು? ಏನಾಗ್ಬೇಕಂತ ಏನಿಲ್ರಿ, ದತ್ತಕ್ಕಂತ ಕೊಟ್ಟಿಲ್ರಿ. ನಮ್ಮ ಮಕ್ಕಳು ನಮ್ಗೆ ಇರ್ಲಂತ ಆಗ್ಬಿಟ್ಟದ.
ಹಾ ಇದಿಷ್ಟು ಗ್ರಾಮಸ್ಥರು ಹೇಳುವಂತ ಮಾತಾಗಿದೆ. ಒಟ್ಟಲ್ಲಿ ಈ ಒಂದು ಸೋನುಗೌಡ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇದೆ. ದತ್ತು ಪಡಿಬೇಕು ಅಂತಂದ್ರೆ ತನ್ನದೇ ಆದಂಥ ಕಾಯ್ದೆಗಳಿದಾವೆ. ಆ ಕಾಯ್ದೆ ಅನುಗುಣವಾಗಿ ದತ್ತು ಪಡಿಬೋದಾಗಿತ್ತು. ಆದರೆ ಅಕ್ರಮವಾಗಿ ಮಗುವನ್ನು ದತ್ತು ಪಡೆದ ಪ್ರಕರಣದಲ್ಲಿ ಸೋನುಗೌಡ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.